ಆರಾಧನಾ, ನಿಧಾನ ನಿಧಾನ. ನಾನು ಯಾವತ್ತು ಅಮ್ಮನ ಈ ತರ ನೋಡೇ ಇಲ್ಲ. ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾಳೆ. ನನ್ನಮ್ಮ ಅಲ್ಲ, ಅದು ಯಾರೋ ಬೇರೆ. ಯಾಕೆ ಮಾವ, ಯಾಕೆ ಹಂಗಾಡ್ತಿದ್ದಾಳೆ? ಏನಾಗಿದೆ ಅವಳಿಗೆ? ಅಂದ್ರೆ ಅತ್ಗೆ ನಮ್ಮಮ್ಮಗೆ ಭಾಷಾಡಿ ಸ್ವಲ್ಪ ಸುಮ್ಮನಿರು. ವಾಟ್? ಏನೇನ ಅಮ್ಮಗೇನಾಗಿ ಅಲ್ಲ, ಅಮ್ಮಗೇನಾಗಿದೆ? ಯಾರಾದ್ರೂ ಮಾತಾಡಿ. ಏನಾಯ್ತು? ಏನ್ ಕಾಯಿಲೆ ಹೇಳಿ. ನೋಡಿ, ಹಾಗೆಲ್ಲ ಏನೂ ಆಗಿರೋದಿಲ್ಲ. ನಾನು ಹೋಗಿ ನೋಡ್ತೀನಿ, ನೀವಿರಿ. ಧರ್ಮ, ಒಂದು ನಿಮಿಷ ನನ್ನ ಮಾತು ಕೇಳು. ಅದೇನೋ ನನಗೆ ಗೊತ್ತಿದೆ, ನಾನು ನೋಡ್ತೀನಿ. ಹಾ ಪ್ಲೀಸ್. ಇಲ್ಲ ಮೂರ್ತಿ, ನಾನೇ ಹೋಗ್ಬೇಕು. ನಾನು ನೋಡ್ತೀನಿ. ರಾಜಲಕ್ಷ್ಮಿ, ಇವ್ರು ಯಾರು ಅಂತ ಗೊತ್ತಾಗಿಲ್ಲ. ತಪ್ಪು ತಿಳ್ಕೊಬಿಡಿ ಮೇಡಮ್, ನಿಮ್ಮ ಪರಿಚಯ ನಮ್ಗೆ ಇಲ್ವಲ್ಲ. ಐ ಆಮ್ ಚಾಂದಿನಿ. ಕಲ್ಯಾಣ ಮಸ್ತ್ ಅನ್ನೋ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ನಡೆಸ್ತಾ ಇದೆ. ಅಲ್ಲೇ ನಮ್ಮ ಆರಾಧನೆಗೆ ಎಷ್ಟು ದೊಡ್ಡ ಮನುಷ್ಯರ ಪರಿಚಯ ಇದೆಯಾ? ಅಯ್ಯೋ ನನ್ನ ಮುದ್ದು ಮಗಳೇ, ಮೊದ್ಲೇ ಹೇಳಬಾರ್ದ ಇಷ್ಟು ದೊಡ್ಡ ವ್ಯಕ್ತಿಗಳು ಗೊತ್ತು ಅಂತ. ಇವ್ರು ಬರ್ತಾರಂತ ಗೊತ್ತಿದ್ರೆ ನಾನು ಸ್ಪೆಷಲ್ ಆಗಿ ವ್ಯವಸ್ಥೆ ಮಾಡಿಸ್ತಾ ಇದ್ದೆ. ತಪ್ಪು ತಿಳ್ಕೊಬೇಡಿ ಮೇಡಮ್. ಅಯ್ಯೋ, ಮದ್ವೆ ಗಡಿ ಬಿಡಿಲಿ, ಆರಾಧನವರು ಅವ್ರನ್ನ ಇನ್ವೈಟೇ ಮಾಡಿಲ್ಲ. ಅಯ್ಯೋ ಮೇಡಮ್ ನಿಂತವ್ರೆ. ಮುರುಗೇಶ, ಚರ್ಗಿರ್ ಹಾಕೋ. ಇವಳೆ ಮೇಡಮ್ಗೆ ಏನ್ ಬೇಕು ನೋಡು. ಆರಾಧನಾ, ನಾನು ನಿನಗೆ ಫೋನ್ ಮಾಡಿದ್ದೆ. ನಾನು ಫೋನ್ ಮಾಡಿನೂ ನಿನ್ ಕೆಲ್ಸಕ್ಕೆ ಬರಲ್ಲ ಅಂದಮೇಲೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಆಶ್ಚರ್ಯ ಆಗ್ತಿದ್ಯಾ? ನನ್ನ ಹತ್ರ ತುಂಬಾ ಕೆಲಸ ಇದೆ ಆರಾಧನಾ. ನೀನ್ ನನ್ನ ಹತ್ರ ಜಾಯಿನ್ ಆದ್ರೆ ನಾವಿನ್ನೂ ಹೆಚ್ಚು ಹೆಸರು ಮಾಡ್ಬೋದು. ನಾನೆಲ್ಲ ಮೊನ್ನೆನೆ ಹೇಳಿದ್ನಲ್ಲ ಮೇಡಮ್. ಓ, ಹಾಗಾದ್ರೆ ನನ್ನ ಹೆಂಡತಿ ಮಗಳ ತರ ನಿಮ್ ಮದುವೆ ಕಾಂಟ್ರಾಕ್ಟ್ರು ಅನ್ನಿ. ನೋ, ಐ ಆಮ್ ಅ ವೆಡ್ಡಿಂಗ್ ಪ್ಲಾನರ್. ಆಳಿ ಅಲ್ಲ ಮಗಳ ಗಂಡ, ಎರಡು ಒಂದೇನೆ. ನಮ್ ವೆಡ್ಡಿಂಗ್ ಪ್ಲಾನರು ನಮ್ಮ ರಾಜಲಕ್ಷ್ಮಿ. ಓ, ಪರವಾಗಿಲ್ಲ ಆರಾಧನಾ.
ನೀನ್ ಕರ್ಕೊಂಬಂದಿದ್ ಹುಡ್ಗ ವೆಡ್ಡಿಂಗ್ ಪ್ಲಾನರ್ ಆಗಿದಾನೆ. ಅಯ್ಯೋ ಇಲ್ಲ ಮೇಡಮ್, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಆರಾಧನ ನೋಡ್ಕೊಂಡು ಚೂರು ಪಾರ ಕಲ್ತೀನಿ, ಅದನ್ನೇ ಅವ್ರ ಮದ್ವೆ ಯೂಸ್ ಮಾಡ್ತಿದ್ದೀನಿ. ಅದು ಯಾರಾದ್ರೂ ಒಬ್ಬರಾದ್ರೂ ನನ್ನ ಪರಿಚಯ ಮಾಡಿಸಿದ್ರಾ? ಎಂತ ಅವಮಾನ ಮಾಡ್ತೀರ್ರಿ ಮದುವೆ ಗಂಡಿಗೆ. ಮೇಡಮ್, ಮೈ ಸೆಲ್ಫ್ ಮದುವೆ ಗಂಡ್. ಆರಾಧನವ್ರನ್ನ ಮದುವೆ ಆಗ್ತಿರೋದು ನಾನೇ. ಆಲ್ ಕಾಲ್ ಮೀ ಆಸ್ ಪುರ್ಸಿ, ಮೈ ಸೆಲ್ಫ್ ಪುರುಷೋತ್ತಮ್. ಅಲೋ ಮೇಡಮ, ಹೆಂಗೂ ನೀವು ಇಲ್ಲಿಗೆ ಬಂದಿದ್ದೀರಿ, ನಮ್ಮ ಆರಾಧನೆಗೆ ನಿಮ್ ಕೈಯಾರ ಒಂದ್ 4 ಬಳೆ ತೊಡ್ಸಿ ಶಾಸ್ತ್ರ ಮುಗಿಸ್ಕೊಂಡೇ ಹೋಗಿ. ಶ್ಯೂರ್, ವೈ ನಾಟ್? ಅವತ್ತು ನೀನನ್ನು ನೋಡಿದ್ರೆ ತುಂಬಾ ಬ್ರಿಲಿಯಂಟ್, ತುಂಬಾ ಬೋಲ್ಡ್ ಗರ್ಲ್ ಅನ್ನಿಸ್ತೆ. ಆದ್ರೆ ಇವತ್ತು ನೀನನ್ನು ಹಿಂಗೆಲ್ಲ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ಪರಿಸ್ಥಿತಿಗಳು ಕಲ್ಲನ್ನೇ ಕರಗಿಸ್ತಾವಂತ. ನಾನ್ ಯಾವ ಲೆಕ್ಕ ಹೇಳಿ? ನಿನ್ ಮುಖದಲ್ಲಿ ನಗು ಇದ್ರು ಮನ್ಸಲ್ಲಿ ನೋವಿದೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಮನಸ್ ಯಾರಿಗ್ ಬೇಕು ಹೇಳಿ ಮೇಡಮ್? ಬಂದಿದ್ದನ್ನ ಅನುಭವಿಸ್ಬೇಕು ಅಷ್ಟೆ. ನಾನು ಇಷ್ಟು ವರ್ಷದಿಂದ ವೆಡ್ಡಿಂಗ್ ಬಿಸ್ನೆಸ್ ಅಲ್ಲಿ ಇದ್ದೀನಿ. ಇಷ್ಟಪಟ್ಟು ಮದ್ವೆ ಆಗೋರ್ಗೆನೆ 100 ಪ್ರಾಬ್ಲಮ್ಸ್. ಇನ್ನಿನ್ ಇಷ್ಟ ಇಲ್ದಿರ ಮದ್ವೆ ಆಗ್ತಾ ಇದೆಯಾ? ಯಾಕೆ ಆರಾಧನಾ? ಬಿ ಬ್ರೇವ್ ಆರಾಧನಾ. ನನ್ನ ಹತ್ರ ನಿನಗೆ ಸೂಟ್ ಆಗುವಂತ ಕೆಲ್ಸ ಇದೆ, ಬಂದ್ಬಿಡು. ಮಾವ್, ನಮ್ಮನೆಗೆ ಬಂದು ನನ್ ಸೊಸೆನೆ ಕೆಲ್ಸ ಕರೀತಿದ್ಯಲ್ಲ, ಏಟ್ ಧೈರ್ಯ ಇರ್ಬೇಕು ನಿನ್ಗೆ? ನಾನ್ ಮಾತಾಡ್ತಿರೋದು ಆರಾಧನಾ ಹತ್ರ. ಮಧ್ಯದಲ್ಲಿ ಯಾರೂ ಮಾತಾಡೋ ಅವಶ್ಯಕತೆ ಇಲ್ಲ. ನೋಡಿ ಮೇಡಮ್, ನಾನ್ ಮದ್ವೆ ಆಗ್ತಿದ್ದೀನಿ, ನನಗ್ ಕೆಲ್ಸದ ಅವಶ್ಯಕತೆ ಇಲ್ಲ. ನಿಮ್ಮಮ್ಮ ಸಂದಕ್ಕಿರ್ಬೇಕು ಅಂದ್ರೆ ಈ ಮದ್ವೆನ ಆಗ್ಲೇಬೇಕು. ಇಲ್ಲ ಮೇಡಮ್, ನನಗ್ ಕೆಲ್ಸ ಬೇಡ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ನಿನಗೆ ಫೋರ್ಸ್ ಮಾಡಲ್ಲ, ಆದ್ರೆ ನೀನೇನ್ ಮಾಡ್ತಿದ್ಯಲ್ಲ ಅದು ಕರೆಕ್ಟ್ ಅಲ್ಲ. ನಿನ್ ಮನ್ಸ್ ಬದಲಾಯಿಸಿ ಯಾವುದೇ ಮೂಮೆಂಟಲ್ಲಿ ನಿನಗೆ ಕೆಲಸ ಬೇಕು ಅನ್ಸಿದ್ರೆ ಐ ಆಮ್ ದೇರ್ ಫಾರ್ ಯು. ಬಾಯ್.
ಏಯ್ ಏನೆಲ್ಲ ಹಂಗ್ ಕಣ್ಣು ಬಾಯ್ ಬಿಟ್ಕೊಂಡು ನಿಂತ್ಕೊಂಡಿದ್ದೀರಾ? 5 ಜನ ಮುತ್ತೈದೆಯರ್ ಬಂದು ಬಳೆ ತೋರಿಸಿ ಶಾಸ್ತ್ರನ್ ಮುಂದುವರ್ಸಿ. ಆರಾಧ್ನಾ, ನೀನೇನು ಚಿಂತೆ ಮಾಡ್ಬೇಡ. ಪುರ್ಸಿ ಜೊತೆ ನಿನ್ ಮದ್ವೆನ ಮಾಡೇ ಮಾಡ್ತೀನಿ. ಈ ಪಾರ್ವತಿ ಸೊಸೆಗೆ ಕೆಲ್ಸ ಕೊಡಕ್ಕೆ ಅವಳು ಯಾವಳು ದೊಣ್ಣೆನಾಕಿ ಕೆಲ್ಸ ಕೊಡ್ದ ಅಂತೆ. ಕೆಲ್ಸ ಡಿಂಗ್ 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 ಅಂತ ಬಂದ್ಬಿಟ್ಲು ಹಂಗೇನಯ್ಯ. ಮನೆ ಹಾಳಾದ. ಕೇಳಿಸ್ತಾ ಇಲ್ವಾ ಹೇಳಿದ್ದು? ತೋರ್ಸಕ್ಕಳಯ್ಯ ಬಿರ್ಬೇನೆ.